ಬಿ.ಕೆ. ಹರಿಪ್ರಸಾದ್ ಹೇಳ್ತಾರೆ, ಅವರ ಆದಾಯದ ಮೂಲ ಏನು, ಎಲ್ಲಿದೆ ಇನ್ಕಮ್ ಸೋರ್ಸ್, ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿದ್ದಾರಾ ಪ್ರಶ್ನೆ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ. ಆರ್ಎಸ್ಎಸ್ ದೇಶಕ್ಕೆ ಕೊಟ್ಟಿರುವ ಕೊಡುಗೆಯ ಪಟ್ಟಿ ಕೊಡಿ ನೋಡೋಣ. ಏನು ಕೊಡುಗೆ ಕೊಡದ, ಏನೂ ಕೊಡುಗೆ ಕೊಡದ ಆರ್ಎಸ್ಎಸ್ ಸಂಘಕ್ಕೆ ಅನುಮತಿ ಕೊಡಬೇಕಾ? ತಾಲಿಬಾನ್ ಸಂಘಟನೆಗೆ ಏನು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ. ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಡದ ಸಂಘಟನೆಗೆ ಅನುಮತಿ ಕೊಡಬೇಕಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಸಂಘ ಪರಿವಾರದ ನಾಯಕರು ಭಾಗಿಯಾಗಿದ್ರು ಹೇಳಿ? ದೇಶ ಕಟ್ಟುವಾಗ ದೇಶಕ್ಕಾಗಿ ಪ್ರಾಣ ಬಿಟ್ಟ ಸಂಘ ಪರಿವಾರದ ಸಕ್ರಿಯ ಕಾರ್ಯಕರ್ತರ ಹೆಸರೇಳಿ. ನರೇಂದ್ರ ಮೋದಿಯ ಕೈಯಲ್ಲಿ ದೇಶದ ಆಡಳಿತ ಇದೆ, ಆದರೆ ಅವರ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಇಸ್ ನಾಟ್ ಗ್ರಾಜ್ಯುಯೇಟ್, ಅವರು ಪದವೀಧರನಲ್ಲ. ಅಂಥವರ ಕೈಯಲ್ಲಿ ದೇಶ ಇದೆ. ಅಯ್ಯೋ ಕರ್ಮವೇ ಅಂತಾರೆ ಬಿ.ಕೆ. ಹರಿಪ್ರಸಾದ್. ಭಾರಿ ಸಂಚಲನವನ್ನ ಮೂಡಿಸಿದ ಬಿ.ಕೆ. ಹರಿಪ್ರಸಾದ್ ಹೇಳಿಕೆ. ಬಹುಶಃ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರುಗಳ ಪೈಕಿ ಬಿ.ಕೆ. ಹರಿಪ್ರಸಾದ್ನಂತಹ ಅಗ್ರೆಸಿವ್ ಆದ MLC ಮತ್ತೊಬ್ಬರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಿ.ಕೆ. ಹರಿಪ್ರಸಾದ್ ಬಿಟ್ರೆ ಯತೀಂದ್ರ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು, ವಿರೋಧತೆಗಳು 108 ಎದುರಾದರೂ ಕೂಡ ತನ್ನ ನಿಲುವುಗಳಲ್ಲಿ ಯಾವ ಬದಲಾವಣೆಯನ್ನು ಕೂಡ ತರೋದಕ್ಕೆ ಇಷ್ಟಪಡದ ವ್ಯಕ್ತಿತ್ವಗಳು ಬಿ.ಕೆ. ಹರಿಪ್ರಸಾದ್. ಸೈದ್ಧಾಂತಿಕ ವಿಚಾರವನ್ನ ಸೈದ್ಧಾಂತಿಕವಾಗಿ ವಿರೋಧಿಸುವ ಮತ್ತು ಹಿಮ್ಮೆಟ್ಟಿಸುವ ಶಕ್ತಿ ಇರುವ ನಾಯಕ ಅಂತ ಹೇಳ್ತಾರೆ ಕಾರ್ಯಕರ್ತರು. ಬಿ.ಕೆ. ಹರಿಪ್ರಸಾದ್ RSS ಅನ್ನ ನಖಶಿಕಾಂತವಾಗಿ ಖಂಡಿಸಿದ್ರು. ಅದರ ಆದಾಯದ ಮೂಲ ಹೇಳಿ ನೋಡೋಣ ಅಂದ್ರು. ಅದರ ಆದಾಯದ ಮೂಲ ಹೇಳಿ, ಸರ್ಕಾರಕ್ಕೆ ಸರಿಯಾಗಿ ನೆಟ್ಟಿಗೆ ತೆರಿಗೆ ಕಟ್ತವ್ರ, ದೇ ಆರ್ ಟ್ಯಾಕ್ಸ್ ಪೇಯರ್ ಅಥವಾ ಮತ್ತೊಂದ? ನರೇಂದ್ರ ಮೋದಿ ಕೈಯಲ್ಲಿ ದೇಶ ಇದೆ, ಅಧಿಕಾರ ಇದೆ, ಆಡಳಿತ ಇದೆ, ಸರ್ಟಿಫಿಕೇಟ್ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್, ಗ್ರಾಜ್ಯುಯೇಟ್ ಅಲ್ಲ, ಪದವೀಧರ ಅಲ್ಲ ಅಂತೇಳಿ ಕುಹಕಾಡಿದ್ರು. ಏನು ಕೊಡುಗೆ ಕೊಡದ RSS ಸಂಘಕ್ಕೆ ಅನುಮತಿ ಕೊಡಬೇಕಾ? ಬಲಗೈಯಲ್ಲಿ ದಂಡ, ದೇಹಕ್ಕೆ ಘನವೇಷ, ಪರೇಡ್ ಮಾಡಿದ್ರೆ ಸಾಕ, ಕೈಯಲ್ಲಿ ಕೋಲ್ ಹಿಡಿದ ಮಾತ್ರಕ್ಕೆ ದೇಶ ಪ್ರೇಮಿಗಳ ಅವರೆಲ್ಲ ಅಂಥೇಳಿ ಬಿ.ಕೆ. ಹರಿಪ್ರಸಾದ್ RSS ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ನ MLC ಬಿ.ಕೆ. ಹರಿಪ್ರಸಾದ್ ಸಂಘ ಪರಿವಾರದ ವಿರುದ್ಧ ಅಕ್ಷರಶಃ ಕಿಡಿಕಾರಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.